ವೆಲ್ಕಮ್ ಟು ಜೈ ಬಜರಂಗಿ ಕ್ರಿಯೇಷನ್ಸ್. ಇವತ್ತೊಂದು ಡಿಫ್ರೆಂಟ್ ಆಗಿರುವಂಥದ್ದು ಮತ್ತು ಬ್ರೈಡಲ್ ಡಿಸೈನ್ ಹೇಗೆ ಹಾಕೋದು ಅಂತ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಜೈ ಬಜರಂಗಿ ಕ್ರಿಯೇಷನ್ ಚಾನಲ್ಗೆ ಸ್ವಾಗತ. ಇವತ್ತೊಂದು ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು. ಕುಚ್ಚು ಬೇಡ ಅಂತನ್ನೋರಿಗೆ ಹೇಳಿ ಮಾಡಿಸಿದಂಥ ನ್ಯೂ ಡಿಸೈನು, ಲೇಟೆಸ್ಟ್ ಡಿಸೈನನ್ನು ಇವತ್ತು ಹೇಗೆ ಹಾಕೋದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಬಂದು ಈ ರೀತಿ ಓವಲ್ ಶೇಪ್ ಬೀಡ್ಸನ್ನು ತೊಗೊಬೇಕಾಗುತ್ತೆ. ಇದು ಬಂದು 8 mm ಇದೆ. ಮತ್ತು ಇದರಲ್ಲಿ ಯಾವ ಥರ ಡಿಸೈನ್ಸ್ ಆದರೂ ನೀವು ತೊಗೊಬೋದು. ಸರ್ಕಲ್ ಇದೆ ಮತ್ತು ಸ್ಕ್ವೇರ್ ಇದೆ, ಆ ಥರದ್ದೆಲ್ಲ ನೀವು ತೊಗೊಬೋದು. ಹಾಗೆ ನೀಡಲ್ ಬಂದು 11.07 mm ತೊಗೊಂಡಿದ್ದೀನಿ. ಮತ್ತು ಹಾಗೆ ರೌಂಡ್ ಬೀಡ್ಸನ್ನು ಸಹ ನಾನು ತೊಗೊಂಡಿದ್ದೀನಿ. ಇದು 3 mm ರೌಂಡ್ ಬೀಡ್ಸನ್ನು ತೊಗೊಂಡಿದ್ದೀನಿ. ಹಾಗೆ 6 ಎಳೆ ದಾರನ ಗಂಟಾಗಿ ನಾನು ಸುತ್ತಿ ಇಟ್ಕೊಂಡಿದ್ದೀನಿ. ಬನ್ನಿ ಹೇಗೆ ಅದನ್ನು ಹಾಕೋದು ಅನ್ನೋದು ನಾನು ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ಫಸ್ಟು ಸ್ನೇಹಿತರೆ, ಈ ಥರ ಒಂದು ದಾರವನ್ನು ಬೆಲ್ಲಲ್ಲಿ ಸುತ್ತಕೊಂಡು ಸ್ವಲ್ಪ ಕ್ಲಾತ್, ನಾನು ಈ ಒಂದು ಲೇಸ್ಗೆ ಬಿಟ್ಟು ಹೋಗುತ್ತೆ ಅಂತ ನಾನು ಇಷ್ಟು ಗ್ಯಾಪ್ ಕೊಟ್ಟಿದ್ದೀನಿ. ಬಟ್ ಸ್ಯಾರಿಯಲ್ಲಿ ಸ್ವಲ್ಪ ಜಸ್ಟ್ ಒಂದು 5 ಸೆಂಟಿಮೀಟರ್ ಗ್ಯಾಪ್ ಬಿಟ್ಟು ಅಲ್ಲಿಂದ ತಗೊಳ್ಳಿ ನೀವು. ಈ ರೀತಿ ಬೀಡ್ಸಸ್ ಇರುತ್ತಲ್ಲ, ಈ ಬೀಡ್ಸ್ ಒಳಗಡೆ ಹೋಗಿ ಫಸ್ಟ್ ನಾವು ಈ ರೀತಿ ಆ ಬೀಡ್ಸ್ ಮಧ್ಯದಲ್ಲಿ ಈ ರೀತಿ ಹೆಡ್ಜಲ್ಲಿ ಬೇಡ, ಸೆಂಟರಲ್ಲಿ ಸ್ವಲ್ಪ ಈ ರೀತಿ ರೌಂಡ್ ಮಾಡ್ಕೊಂಡು ಗಂಟ ಹಾಕೊಳ್ಳಿ. ಹಿಂಗೆ ನೋಡಿ, ಈ ರೀತಿ ಬರಬೇಕು ಸೆಂಟರ್ಗೆ. ಈ ರೀತಿ ಸ್ವಲ್ಪ ಈ ಥರ ಜರುಗಿಸ್ಕೊಳ್ಳಿ, ಟೈಟಾಗಿ ಗಂಟ ಹಾಕೊಳ್ಳಿ. ಈ ಥರ ನೋಡಿ, ಈ ರೀತಿ ಗಂಟ ಹಾಕೊಬೇಕು. ಈ ರೀತಿ ಗಂಟ ಹಾಕೊಂಡ್ಮೇಲೆ ನಾವು ಇದನ್ನು ಸೈಡಲ್ಲಿ, ಈ ಬೆರಳು ಸೈಡಲ್ಲಿ ಈ ರೀತಿ ಈ ಕಡೆ ಮಾಡಿಕೊಂಡು ತಳ್ಕೊಂಡು ಈ ಕ್ರೋಶವನ್ನು ನಾವು ಸ್ಟಾರ್ಟ್ ಮಾಡಬೇಕು. ಒಳಗಡೆಯಿಂದ ಒಂದು ಸಾರಿ ದಾರಾನ ಎಳ್ಕೊಂಡು ಬಂದು ಬೀಡ್ಸಲ್ಲಿ ನಿಮ್ಮ ಎಡಭಾಗ ಸೈಡಿಂದ ಸ್ಟಾರ್ಟ್ ಮಾಡಿ ಇವಾಗ ಸಿಂಗಲ್ ಚೈನನ್ನು ಹಾಕೊಳ್ಳಿ. ಸಿಂಗಲ್ ಕ್ರೋಶ ಚೈನಲ್ಲ, ಸಿಂಗಲ್ ಕ್ರೋಶವನ್ನು ಹಾಕೊಳ್ಳಿ. ಬೀಡ್ಸ್ ಒಳಗಡೆಯಿಂದ ಹೋಗಿ ದಾರಾನ ತಂದು, ಸ್ವಲ್ಪ ನಿಮಗೆ ಸ್ಟಾರ್ಟಿಂಗ್ ಗ್ರಿಪ್ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಬಿಗಿಯಾಗಿ ಹಿಡ್ಕೊಂಡು ಪೇಸೆನ್ಸಿಂದ ಮಾಡಿದ್ರೆ ಬರುತ್ತೆ. ಈ ರೀತಿ ದಾರ ಒಳಗಡೆನೇ ಮಾಡ್ಕೊಬೇಕು ಇದನ್ನು. ಮತ್ತು ಬೀಡ್ಸ್ ಒಳಗಡೆಯಿಂದ ಹೋಗಿ ದಾರಾನ ತಂದು ಎರಡರಲ್ಲೊಂದನ್ನು ಲೂಪನ್ನು ತೊಗೊಂಡು ಬನ್ನಿ. ಮತ್ತು ಆ ಒಂದು ಹಾಫು, ನಾನು ಇದನ್ನು ಬೀಡ್ಸಸ್ಸು ಇದು ಸ್ವಲ್ಪ ದೊಡ್ಡ ತೊಗೊಂಡಿದ್ದರಿಂದ ನನಗೆ ಈ ಒಂದು ಮೆಜರ್ಮೆಂಟಲ್ಲಿ ಹೇಳ್ತಾ ಇದ್ದೀನಿ. ಸ್ವಲ್ಪ ನೀವು ಸ್ಮಾಲ್ ಸೈಜು ತೊಗೊಂಡಾಗ ಅದು ಎಷ್ಟು ಹಿಡಿಯುತ್ತೆ ಸ್ಟಾರ್ಟಿಂಗ್ ಬೀಡ್ಸು, ಅಷ್ಟೇ ಎಲ್ಲ ಬೀಡ್ಸನ್ನು ಅಷ್ಟೇ ಸಿಂಗಲ್ ಕ್ರೋಶವನ್ನು ಮಾಡ್ಕೊಳ್ಳಿ. ಮತ್ತು ಒಳಗಡೆ ಹೋಗಿ ಈ ರೀತಿ ದಾರ ತಂದು ನೋಡಿ ಎಷ್ಟು ಆಗುತ್ತೆ ಅಂತ. ಈ ಬಂದಮೇಲೆ ಇದನ್ನು ಸ್ವಲ್ಪ ಕಟ್ ಮಾಡಿ, ಯಾಕಂದರೆ ಡಿಸ್ಟರ್ಬ್ ಮಾಡುತ್ತೆ ಅದು. ಮತ್ತು ಒಳಗಡೆ ಹೋಗಿ ದಾರ ತಂದು ಎರಡರಲ್ಲಿ ಒಂದು ಮಾಡಿ ನೋಡಿ. 1 2 3 4 5 6 ಒಂದು ಸೈಡಲ್ಲಿ 6 ಸಿಂಗಲ್ ಕ್ರೋಶೆಟ್ ಆಗಿದೆ. ಮತ್ತು ಈ ಕಡೆ ಸೈಡಲ್ಲೂ ಕವರ್ ಮಾಡ್ಕೊಳ್ಳಿ. 6 7 8 ನೋಡಿ, ಈ ಥರ ಫೋಲ್ಡಿಂಗ್ ಆಗುತ್ತೆ. ಆವಾಗ ಸ್ವಲ್ಪ ನೀವು ಹಾಕೊಳ್ಳೋ ಟೈಮಲ್ಲಿ ಸ್ವಲ್ಪ ಲೂಸಾಗಿ ಹಾಕ್ಕೊಂಡು ಈ ರೀತಿ ತಳ್ಕೊಬೇಕು. 7 ಆಗಿದೆ. ಈ ರೀತಿ ಸ್ವಲ್ಪ ಲೂಸಾಗಿ, ಜಾಸ್ತಿ ಲೂಸ್ ಬೇಡ, ಸ್ವಲ್ಪ ಲೂಸಾಗಿ ಹಾಕ್ಕೊಳ್ಳಿ.
ನೆಕ್ಸ್ಟ್ ಟೈಮ್ ನಾವು ಹೇಳಿದಾಗ ಅದು ಟೈಟ್ ಆಗುತ್ತೆ. 7 8 9 ಇದರ ಈಕ್ವಲ್ ಬರಬೇಕು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಈ ಈಕ್ವಲ್ಗೆ ಬರಬೇಕಾಗತ್ತೆ. 8 9 ನೋಡಿ, ಇವಾಗ ನಾವು ಈ ಕಡೆ 6 ಹಾಕಿದ್ದೀವಿ, ಇಲ್ಲಿ 9 ಬರ್ತಿದೆ. 10 ಈ ಕಡೆ 6 ಅಂತಲೂ ಏನಿಲ್ಲ, 10 11 ಹಾಕೊಬೋದು. ಅಂದರೆ ನೀವು ಡಬಲ್ ಶೇಡ್ ತಗೊಂಡಾಗ ಕರೆಕ್ಟಾಗಿ ಈ ಕಡೆ 5 ಈ ಕಡೆ 5 ಹಾಕ್ಕೊಡಿ. ಇದು ಸಿಂಗಲ್ ಶೇಡೇ ಇರೋದ್ರಿಂದ ಪ್ರಾಬ್ಲಮ್ ಏನಾಗೋದಿಲ್ಲ. ಈಗ 10 ಆಗಿದೆ. 10 ಆದಮೇಲೆ ಫ್ರೆಂಡ್ಸ್ ಇನ್ನೊಂದು ಬೀಡ್ಸಸ್ ಇರುತ್ತಲ್ಲ, ಇನ್ನೊಂದು ಬೀಡ್ಸಸ್ಸು ಇದನ್ನು ತಗೊಂಡು ಈ ರೀತಿ ಹಿಡ್ಕೊಬೇಕು. ಕೈಯಲ್ಲಿ ದಾರನ ಈ ರೀತಿ ಸುತ್ಕೊಳ್ಳಿ. ಸ್ವಲ್ಪ ಇದನ್ನು ಫಿಂಗರಲ್ಲಿ ಟೈಟಾಗಿ ಹಿಡ್ಕೊಂಡು ಈ ರೀತಿ ಒಳಗಡೆಯಿಂದ ಹೋಗಿ ದಾರನ ತಂದು ಈ ರೀತಿ ಎರಡನ್ನು ಈ ರೀತಿ ಜಾಯಿನ್ ಮಾಡಬೇಕು. ಸಿಂಗಲ್ ಕ್ರೋಶೆಟ್ ಹಾಕಬೇಕು ಆರ್ ಲಾಕ್ ಆ ಥರ ಮಾಡಬೇಕು. ನೋಡಿ ಜಾಯಿನ್ ಆಗಿದೆ, ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಈ ರೀತಿ ಪಕ್ಕಕ್ಕೆ ಹಿಡ್ಕೊಂಡು ಇದರೊಳಗಡೆಯಿಂದ ಹೋಗಿ ದಾರನ ತಂದು ಲಾಕ್ ಮಾಡುವಂಥದ್ದು. ಮತ್ತು ನಂತರ ಈ ರೀತಿ ತಿರುಗಿಸ್ಕೊಬೇಕು. ನೋಡಿ ತಿರುಗಿಸ್ಕೊತಾ ಇದ್ದೀನಿ. ಅದನ್ನು ಸ್ವಲ್ಪ ಸೆಂಟರಲ್ಲಿ ಕೂರಿಸ್ಕೊಳ್ಳಿ. ಓಕೆ, ಸೆಂಟರಲ್ಲಿ ಆ ದಾರನ ಈ ರೀತಿ ಎಳೆದು ತಂದು ಈ ರೀತಿ ಕೂರಿಸ್ಕೊಳ್ಳಿ. ನಂತರ ದಾರ ಒಳಗಡೆಯಿಂದ ಹೋಗಿ ಬೀಡ್ಸ್ ಒಳಗಡೆಯಿಂದ ಹೋಗಿ ದಾರನ ತಂದು ಸಿಂಗಲ್ ಕ್ರೋಶೆಟ್ ಸೇಮ್ ಈ ಕಡೆ ನಾವು ಫಸ್ಟು 6 ಹಾಕ್ಕೊಂಡಿದ್ವಿ, ಹಾಗೆ ಇಲ್ಲೂ 6 ಹಾಕೊಳ್ಳೋ ಪ್ರಯತ್ನ ಮಾಡಿ. ಈಗ 2 ಆಗಿದೆ, 2 ಸಿಂಗಲ್ ಕ್ರೋಶೆಟ್ ಆಗಿದೆ. ಇದು 3 4 5 6 ಆಗಿದೆ. ಮತ್ತು 7 8 9 10 ಇನ್ನೂ ಒಂದು ಹಾಕ್ಬೋದು, ಸ್ಪೇಸಲ್ಲಿ ಹಾಕ್ಕೊಳ್ಳಿ. 10 ಆರ್ 11 ಸ್ಟಾಪ್ ಮಾಡ್ಕೊಳ್ಳಿ, ಯಾಕಂದರೆ ನಮಗೆ ಮೆಜರ್ಮೆಂಟ್ ಕರೆಕ್ಟಾಗಿ ಬರಬೇಕು. ಇಲ್ಲಿ ನೋಡಿ ಈ ರೀತಿ ಮಾಡಿಕೊಂಡಾಗ ಈ ಥರ ಸ್ವಲ್ಪ ಟೈಟಾಗಿ ಎಳ್ಕೊಂಡಿದ್ರೆ ಈ ರೀತಿ ಫೋಲ್ಡ್ ಆಗುತ್ತೆ. ಈ ಥರ ಹಿಂದೆ ಸರಿಸ್ಕೊಂಡ್ಬಿಟ್ರೆ ಸರೋಗುತ್ತೆ. ಮತ್ತು ಹಾಕ್ತಾಯಿದ್ದೀನಿ ನೋಡಿ, ಇನ್ನೊಂದು ಜಾಯಿನ್ ಮಾಡ್ತಾಯಿದ್ದೀನಿ. ಈ ರೀತಿ ಇಟ್ಕೊಂಡು ಫಿಂಗರಲ್ಲಿ ಇಟ್ಕೊಂಡು ಈ ರೀತಿ ಫಿಂಗರ್ ಒಳಗಡೆಯಿಂದ ಈ ರೀತಿ ದಾರನ ತಂದು ಫಿಂಗರಲ್ಲಿ ಇಟ್ಕೊಂಡು ಬೀಡ್ಸ್ ಒಳಗಡೆಯಿಂದ ಈ ರೀತಿ ದಾರನ ತಂದು ಉಲ್ಟಾ ಮಾಡ್ಕೊಳ್ಳಿ. ಸ್ವಲ್ಪ ಹಿಂದೆ ಮುಂದೆ ಹೋಗಿದ್ರೆ ಈ ರೀತಿ ಬೆರಳು ಸಹಾಯದಿಂದ ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ದಾರ ಒಳಗಡೆಯಿಂದ ಹೋಗಿ ಒಂದ್ಸಲ ನಾವು ಲಾಕ್ ಮಾಡಿರ್ತೀವಿ, ಅದರ ಜೊತೆಗೆ ಇಲ್ಲಿ ಲಾಕ್ ಮಾಡಿ ಟೈಟಾಗಿ ಮಾಡಿ ಇಲ್ಲಿ ಸ್ವಲ್ಪ. ನೆಕ್ಸ್ಟ್ ಸ್ವಲ್ಪ ಫ್ರೀ ಬಿಟ್ಕೊಂಡು ಹೋಗಿ, ಪ್ರಾಬ್ಲಮ್ ಏನಾಗಲ್ಲ. ಅಲ್ಲಿ ಟೈಟ್ ಮಾಡಬೇಕು. ಲಾಕ್ ಜೊತೆಗೆ 3 ಸಿಂಗಲ್ ಕ್ರೋಶೆಟ್ ಆಗಿದೆ. 4 5
ಫಾಸ್ಟಾಗಿ ಮಾಡ್ತಾಯಿದ್ದೀನಿ. ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಇದೇ ರೀತಿ ಸ್ಯಾರಿ ಲೆಂತ್ ಎಷ್ಟು ಬೇಕಾಗುತ್ತೆ ಅಷ್ಟೇ ರೀತಿ ಫಸ್ಟ್ ಸ್ಟೆಪ್ಪು ಈ ರೀತಿ ಇದೆ. ಈ ಥರ ಜಾಯಿನ್ ಮಾಡ್ಕೊಳ್ಳಿ. ನೀವು ಸ್ಯಾರಿ ಲೆಂತ್ ನೋಡಿಕೊಂಡು ಈ ರೀತಿ ಫಸ್ಟ್ ನೀವು ಬೀಡ್ಸ್ಗಳನ್ನ ಜಾಯಿನ್ ಮಾಡಿಕೊಂಡು ಅರ್ಧ ಭಾಗಕ್ಕೆ ಸಿಂಗಲ್ ಕ್ರೋಶೆಟಿಂದ ಮಾಡ್ತಾ ಹೋಗಿ. ಸಿಂಗಲ್ ಕ್ರೋಶೆಟ್ ಡಿಸೈನನ್ನು ತುಂಬ ಈಸಿ ಇದೆ. ಸ್ಟಾರ್ಟಿಂಗ್ ಸ್ವಲ್ಪ ಟಫ್ ಅನಿಸುತ್ತೆ, ನೋಡೋದಕ್ಕೂ ಟಫ್ ಅನಿಸ್ಬೋದು, ಬಟ್ ಏನು ಪ್ರಾಬ್ಲಮ್ ಇಲ್ಲ, ಬೇಗನೂ ಆಗುತ್ತೆ. ಸ್ವಲ್ಪ ಆಮೇಲೆ ನ್ಯೂ ಡಿಸೈನು ಬೇಗನೂ ಆಗುತ್ತೆ ಮತ್ತು ತುಂಬ ಈಸಿ ಇದೆ. ಮತ್ತು ಈ ಥರ ಬೀಡ್ಸಸ್ ಸ್ವಲ್ಪ ಕಟ್ಟಾಗೋ ಚಾನ್ಸಸ್ ಇದೆ, ತುಂಬ ಟೈಟಾಗಿ ಹೇಳ್ಕೊಂಬಿಟ್ರೆ. ಹಾಗಾಗಿ ಸ್ವಲ್ಪ ಲೂಸಾಗಿ, ಲೂಸ್ ಅಂದರೆ ಪೂರ್ತಿ ಲೂಸ್ ಅಲ್ಲ, ಮೀಡಿಯಮ್ ಆಗಿ ಲೂಸ್ ಮಾಡಿಕೊಂಡು ನಿಮಗೆ ಗೊತ್ತಾಗುತ್ತೆ ಕಂಫರ್ಟಬಲ್ ಹೇಗೆ ಅಂತ ಅನ್ನೋ ಥರ, ಆ ಥರ ಮಾಡ್ಕೊಂಡು ಹೋಗಿ. ನೋಡಿ ಹಾಗಿದೆ. ಲಾಸ್ಟ್ ಮೂಮೆಂಟ್ ಬಂದಿದೆ ನೋಡಿ ಇವಾಗ. ಇವಾಗ ಫ್ರೆಂಡ್ಸ್ ಇದು ಲಾಸ್ಟ್ ಮೂಮೆಂಟು ಫಸ್ಟ್ ಸ್ಟೆಪ್ಪಲ್ಲಿ. ಇವಾಗ ಏನು ಮಾಡ್ತೀನಿ ಅಂದರೆ ನಾನು ಸ್ವಲ್ಪ ಮಾತ್ರ ತೊಗೊಂಡಿದ್ದೀನಿ ಲೆಂತು, ಹಾಗಾಗಿ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ನೀವು ಸ್ಯಾರಿ ಲೆಂತ್ ತೊಗೊಂಡಾಗ ಇದು ಲಾಸ್ಟ್ ಬೀಡ್ಸ್ ಆಗಿರುತ್ತೆ ಅಂದ್ಕೊಳ್ಳಿ, ಆ ಲೆಂತು ನೋಡ್ಕೊಳ್ಳಿ. ಈ ರೀತಿ ಜಾಯಿನ್ ಮಾಡ್ತಾ ಹೋಗಿ ಈಗ ಮೆಜರ್ಮೆಂಟ್ ಇಟ್ಟು ಸ್ಯಾರಿ ಲೆಂತ್ ಎಲ್ಲಿ ಬರುತ್ತೆ ಅಲ್ಲಿ ನೋಡ್ಕೊಳ್ಳಿ, ಎಷ್ಟು ಜಾಯಿನ್ ಆಗುತ್ತೆ ಬೀಡ್ಸಸ್ ಅಷ್ಟು ಜಾಯಿನ್ ಮಾಡಿ. ನಂತರ ಲಾಸ್ಟ್ ಬೀಡ್ಸ್ ಆದಮೇಲೆ ಮತ್ತೆ ನೀವು ಸಿಂಗಲ್ ಕ್ರೋಶೆಟ್ ಮಾಡಿ ಇಲ್ಲಿ ಫಿಲ್ ಮಾಡಬೇಕು. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಿಮಗೀಗ. ನೋಡಿ, ಸ್ವಲ್ಪ ಇದನ್ನು ಲೂಸಾಗಿ ಇಟ್ಕೊಳ್ಳಿ, ನೋಡ್ತಾ ಇರ್ಬೋದು. ಇದನ್ನು ಸಹ ನೀವು ಇದೇ ರೀತಿ ಫಿಲ್ ಮಾಡ್ಕೊಂಡು ಹೋಗಿ. ಯಾಕೆ ನಾನು ನಿಮಗೆ ಇಲ್ಲೇ ಫಿಲ್ ಮಾಡ್ಬೋದಾಗಿತ್ತು, ಫಿಲ್ ಮಾಡಿ ಜಾಯಿನ್ ಮಾಡ್ಬೋದಾಗಿತ್ತು, ಬಟ್ ಇಲ್ಲಿ ಹಿಂಸೆ ಆಗುತ್ತೆ ನಿಮಗೆ ಸ್ಟಾರ್ಟಿಂಗು ಬಿಗಿನರ್ಸ್ಗೂ ಸಹ. ಈ ರೀತಿ ಆದರೆ ಫಾಸ್ಟಾಗಿ ಮಾಡ್ಕೊಂಡು ಹೋಗ್ಬೋದು, ಗ್ರಿಪ್ ಇರುತ್ತೆ ನಿಮಗೆ. ಸೆಕೆಂಡ್ ಒನ್ನು ನೀವು ಫಸ್ಟ್ ಇಲ್ಲಿ ಫಿಲ್ ಮಾಡ್ಕೊಂಡು ನೆಕ್ಸ್ಟ್ ಜಾಯಿನ್ ಮಾಡ್ತಾ ಹೋಗ್ತೀನಿ ಅಂದ್ರೂ ಸ್ವಲ್ಪ ಹಿಂಸೆ ಆಗುತ್ತೆ ಅಂತೇಳಿ ನಾನು ನಿಮಗೆ ಈಸಿಯಾಗಿ ತೋರಿಸ್ತಾ ಇದ್ದೀನಿ. ಲಾಸ್ಟ್ ಫಿನಿಶಿಂಗು ಸಹ ಬರೋದಿಲ್ಲ ಆ ಥರ. ಫಸ್ಟೇ ನಾವು ಮಾಡ್ಕೊಂಡಾಗ ಒಂದು ಹೇರ್ ಆಗುತ್ತೆ, ಒಂದು ಪೇರ ಅಂದರೆ ಸಿಂಗಲ್ ಕ್ರೋಶೆಟು ಒಂದು ಕಡೆ ಜಾಸ್ತಿ ಹಾಕ್ಬಿಡ್ತೀವಿ, ಒಂದು ಕಡೆ ಕಡಿಮೆ ಹಾಕ್ತೀವಿ, ಆ ಥರ ಆಗುತ್ತೆ. ಇದಾದರೆ ಸ್ವಲ್ಪ ಗ್ರಿಪ್ಪಾಗಿ ಕುತ್ಕೊಳ್ಳುತ್ತೆ ನೋಡಿ. ಈಗ ಜಸ್ಟ್ ಇದರೊಳಗಡೆಯಿಂದ ಹೋಗಿ ಈ ರೀತಿ ಬೀಡ್ಸನ್ನು ಇನ್ಕ್ಲೂಡ್ ಮಾಡಿ ಈ ರೀತಿ ಎರಡರಲ್ಲೊಂದನ್ನು ಸೇರಿಸಿ ಮತ್ತು ಇದನ್ನು ಈ ರೀತಿ ಜರುಗಿಸ್ಕೊಬೇಕಾಗತ್ತೆ. ಆದಮೇಲೆ ಇಲ್ಲಿ ಸಿಂಗಲ್ ಕ್ರೋಶೆಟನ್ನು ಮಾಡ್ತಾ ಹೋಗಿ. ಈ ರೀತಿ ಫುಲ್ಲು ಆ ಬೀಡ್ಸನ್ನು ನೀವು ಕವರ್ ಮಾಡ್ತಾ ಹೋಗಿ. ಒಂದು ಸಿಂಗಲ್ ಕ್ರೋಶೆಟಿಂದ ಡಬಲು ಮಾಡ್ಬೋದು, ಬಟ್ ನೆಕ್ಸ್ಟ್ ಸ್ಟೆಪ್ಪು ಇನ್ನೊಂದು ಡಿಸೈನ್ ಬರೋದ್ರಿಂದ ಅಷ್ಟು ಲುಕ್ ಬರಲ್ಲ, ಬೇರೆ ರೀತಿ ಡಿಸೈನ್ ತೋರಿಸುತ್ತೆ ಅದು. ಈ ಒಂದು ಡಿಸೈನ್ಗೆ ಸಿಂಗಲ್ ಕ್ರೋಶೆಟ್
ಸಿಂಗಲ್ ಕ್ರೋಶೆಟ್ಟೇ ಬೆಟರ್ ಅನಿಸ್ತು. ಇದೇ ರೀತಿ ಎಲ್ಲ ಬೀಡ್ಸನ್ನು ಕವರ್ ಮಾಡ್ತಾ ಬನ್ನಿ. ಆದಷ್ಟು ಇಲ್ಲಿ ಸ್ವಲ್ಪ ಲೂಸಾಗಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಡೌನಲ್ಲಿ ಬರುತ್ತೆ, ಹಾಗಾಗಿ ಲೂಸಾಗಿ ಹಾಕ್ಕೊಳ್ಳಿ. ಇಲ್ಲಿ ಬೀಡ್ಸನ್ನು ಸೇರಿಸಿ ನೋಡಿ ಫ್ರೆಂಡ್ಸ್, ಈಗ ಆಗಿದೆ. ಇದಾದಮೇಲೆ ಲಾಸ್ಟು ನಾವು ಇಲ್ಲಿ ಹೆಂಡ್ ಮಾಡಿರ್ತೀವಲ್ಲ, ಆ ಹೆಂಡಿನ ತಗೊಳ್ಳಿ. ಮತ್ತು ನಾವು ಸಿಂಗಲ್ ಕ್ರೋಶೆಟ್ ಮಾಡಿರ್ತೀವಲ್ಲ, ಅದ್ರ ಒಳಗಡೆ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶೆಟನ್ನು ನೀವು ಮಾಡ್ತಾ ಹೋಗಿ. ನೋಡಿ, ಕಾಣಿಸ್ತಾ ಇದೆಯಲ್ಲ, ಇದರೊಳಗಡೆಯಿಂದ ಆ ಸಿಂಗಲ್ ಕ್ರೋಶೆಟ್ ಒಳಗಡೆಯಿಂದ ಈ ರೀತಿ ದಾರಾನ ಎಳೆತಂದು ಸಿಂಗಲ್ ಕ್ರೋಶೆಟ್ ಮಾಡ್ಕೊಳ್ಳಿ. ಒಂದು ಸಿಂಗಲ್ ಕ್ರೋಶೆಟು ಮತ್ತು ಎರಡು. ಈಗ ಫ್ರೆಂಡ್ಸ್, ಈಗ ಏನಾಗುತ್ತೆ ಅಂತಂದರೆ, ಫಸ್ಟು ಒಂದು ಸರಿ ಕ್ರೋಶದ ಮೇಲೆ ದಾರವನ್ನು ಸುತ್ಕೊಳ್ಳಿ. ಸಿಂಗಲ್ ಕ್ರೋಶೆಟ್ ಮಾಡಿರ್ತೀವಲ್ಲ, ಆ ಗ್ಯಾಪ್ ಒಳಗಡೆ ಹೋಗಿ ದಾರಾನ ತಂದು ನೀವು ಇಲ್ಲಿ ಡಬಲ್ ಕ್ರೋಶೆಟ್ ಮಾಡ್ಕೊಬೇಕು. ಎರಡರಲ್ಲೊಂದು, ಮತ್ತು ಎರಡರಲ್ಲೊಂದು. ಆದಮೇಲೆ 2 ಚೈನನ್ನು ಹಾಕ್ಕೊಳ್ಳಿ. 1 2 ಅಥವಾ 3 ಚೈನ ಹಾಕ್ಕೊಂಡು ನಾವು ಡಬಲ್ ಕ್ರೋಶೆಟ್ ಮಾಡಿರ್ತೀವಲ್ಲ, ಈ ಡಬಲ್ ಕ್ರೋಶೆಟ್ ಗ್ಯಾಪ್ ಒಳಗಡೆ ಹೋಗಿ ದಾರಾನ ತಂದು ಈ ರೀತಿ ನೋಡಿ ಎಲ್ಲನೂ ಸೇರಿಸಿ ಈ ರೀತಿ ಒಂದನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಾದಮೇಲೆ ದಾರಾನ ಸ್ವಲ್ಪ ಮುಂದೆ ಮಾಡಿ ಈ ಬೀಡ್ಸನ್ನು ಆ್ಯಡ್ ಮಾಡಿ. ಈ ಬೀಡ್ಸಸ್ಸು ಯಾವುದಾದ್ರೂ ನೀವು ಡಿಸೈನ್ ತೊಗೊಬೋದು, ಸೈಜು ಸಹ ಯಾವುದಾದ್ರೂ ತೊಗೋಬೋದು. ನಿಮಗೆ ಹೇಗೆ ಬರುತ್ತೆ ಆ ರೀತಿ ಸೈಜಸ್ಸು ಬೀಡ್ಸಸ್ಸು ಯಾವನ್ನಾದ್ರೂ ಆ್ಯಡ್ ಮಾಡ್ಬೋದು. ಮತ್ತು ಲೀಫ್ ಡಿಸೈನ್ ಬರುತ್ತಲ್ಲ, ಲೀಫ್ ಅದು ನೋಡಿ ಇಲ್ಲಿದೆ. ಈ ರೀತಿ ಇದನ್ನಾದ್ರೂ ಯೂಸ್ ಮಾಡ್ಕೊಬೋದು. ಮತ್ತು ಒಂದು ಸರಿ ದಾರವನ್ನು ಸುತ್ತಕೊಂಡು ಇಲ್ಲಿ ನಾನು ಪಕ್ಕದಲ್ಲಿ ಮಾಡಿದ್ವಿ, ಅದರ ಪಕ್ಕದಲ್ಲಿ ಇರೋಂಥ ಸಿಂಗಲ್ ಕ್ರೋಶೆಟ್ ಇರುತ್ತಲ್ಲ, ಅದರೊಳಗಡೆಯಿಂದ ಹೋಗಿ ದಾರಾನ ತಂದು ಡಬಲ್ ಕ್ರೋಶೆಟ್ ಮಾಡ್ಕೊಳ್ಳಿ. ಎರಡರಲ್ಲೊಂದು ಮಾಡಿಕೊಂಡು 2 ಚೈನ್ ಹಾಕ್ಕೊಳ್ಳಿ. 2 or 3 ಚೈನ್ ಹಾಕ್ಕೊಂಡು ಮತ್ತೆ ಅದು ಗ್ಯಾಪ್ ಇರುತ್ತಲ್ಲ, ಅದು ನಾವು ಡಬಲ್ ಕ್ರೋಶೆಟ್ ಮಾಡ್ಕೊಂಡಿರ್ತೀವಲ್ಲ, ಆ ಗ್ಯಾಪ್ ಒಳಗಡೆ ಹೋಗಿ ಎಲ್ಲನೂ ಸೇರಿಸಿ ಮಾಡಿ. ಮತ್ತು ಅದಾದಮೇಲೆ ಮತ್ತೆ ಇದು ನಾವು ಡಬಲ್ ಕ್ರೋಶೆಟ್ ಮಾಡಿರ್ತೀವಲ್ಲ, ಮತ್ತೆ ಅದರೊಳಗಡೆಯಿಂದ ಹೋಗಿ ಸಿಂಗಲ್ ಕ್ರೋಶೆಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ. ನೆಕ್ಸ್ಟ್ ಸಿಂಗಲ್ ಕ್ರೋಶೆಟ್ ಎಲ್ಲೆಲ್ಲಿರುತ್ತೆ ಅಲ್ಲಲ್ಲಿ ಈ ರೀತಿ ಸಿಂಗಲ್ ಕ್ರೋಶೆಟ್ ಮಾಡ್ತಾ ಬನ್ನಿ.
ಸಿಂಗಲ್ ಕ್ರೋಶೆಟ್ ಎಲ್ಲೆಲ್ಲಿ ಬರುತ್ತೆ ಅಲ್ಲಲ್ಲಿ ಮಾಡ್ತಾ ಬನ್ನಿ. ನೆಕ್ಸ್ಟು ಬೀಡ್ಸ್ಗೆ ಹೋಗಬೇಕಾದ್ರೆ ನೆಕ್ಸ್ಟು ಸಿಂಗಲ್ ಕ್ರೋಶೆಟ್ ಮಾಡಿರ್ತೀವಿ, ಅದರೊಳಗಡೆ ಹೋಗಿ ದಾರನ ಎಳೆದು ತಂದು ಮತ್ತೆ ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಬೇಕು. ನೆಕ್ಸ್ಟ್ ಅಲ್ಲೇ ಕಂಟಿನ್ಯೂ ಆಗುತ್ತೆ. ಹೀಗೆ ಸಿಂಗಲ್ ಕ್ರೋಶೆಟ್ಟು ಒಂದು ಸೈಡಲ್ಲಿ ಹೆಡ್ಜ್ ಬರುತ್ತಲ್ಲ ಅಲ್ಲಿ ಸಿಂಗಲ್ ಕ್ರೋಶೆಟ್ ಗ್ಯಾಪಲ್ಲಿ ಬೀಡ್ಸನ್ನು ಆ್ಯಡ್ ಮಾಡ್ತಾ ಹೋಗಿ. ಒಂದೊಂದು ಟೈಮ್ ನೀವು ಜಾಸ್ತಿ ಹಾಕ್ಕೊಂಡಿರ್ಬೋದು, ಏನು ಕನ್ಫ್ಯೂಸ್ ಏನು ಬೇಡ. ಸಿಂಗಲ್ ಕ್ರೋಶೆಟ್ ಜಾಸ್ತಿ ಆಗೋಯ್ತು ನಮಗೆ ಈಕ್ವಲಾಗಿ ಬರೋದಿಲ್ವಲ್ಲ ಅನ್ನೋದೇನು ಬೇಡ. ಈ ರೀತಿ ಒಂದು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ನೆಕ್ಸ್ಟ್ ಈ 2 ಗ್ಯಾಪ್ ಇದೆಯಲ್ಲ ಆ ಗ್ಯಾಪ್ ಒಳಗಡೆ ಹೋಗಿ ಮಾಡ್ಕೊಳ್ಳುವಂಥದ್ದು. ಸೂಜಿ ಮೇಲೆ ಒಂದು ಸ್ವಲ್ಪ ದಾರವನ್ನು ಸುತ್ಕೊಳ್ಳಿ. ಈ ರೀತಿ ದಾರನ ತಂದು ಡಬಲ್ ಕ್ರೋಶೆಟ್ ಮಾಡಿ ಎರಡರಲ್ಲೊಂದು ಮತ್ತು 2 ಚೈನ್ 1 2 ಮತ್ತು ನಾವು ಡಬಲ್ ಕ್ರೋಶೆಟ್ ಮಾಡ್ಕೊಂಡಿರ್ತೀವಲ್ಲ ಆ ಗ್ಯಾಪ್ ಒಳಗಡೆಯಿಂದ ಹೋಗಿ ದಾರನ ಎಳೆದು ತಂದು ಎಲ್ಲವನ್ನು ಸೇರಿಸಿ ಲೂಪ್ನ ತೊಗೊಂಬನ್ನಿ. ದಾರ ಮುಂದೆ ಮಾಡಿ ಬೀಡ್ಸನ್ನು ಆ್ಯಡ್ ಮಾಡಿ. ಮತ್ತು ಸೂಜಿ ಮೇಲೆ ಒಂದು ಸರಿ ದಾರವನ್ನು ಸುತ್ತಕೊಂಡು ಪಕ್ಕದ ಒಂದು ಸಿಂಗಲ್ ಕ್ರೋಶೆಟ್ ಒಳಗಡೆ ಹೋಗಿ ಡಬಲ್ ಕ್ರೋಶೆಟ್ ಮಾಡಬೇಕು. ಎರಡಲ್ಲೊಂದು 2 ಚೈನ್ ಹಾಕ್ಕೊಂಡು ಮತ್ತು ಡಬಲ್ ಕ್ರೋಶೆಟ್ ಒಳಗಡೆ ಹೋಗಿ ಈ ರೀತಿ ದಾರನ ಎರಡರಲ್ಲೊಂದು ಮಾಡಿ ಮತ್ತೆ ನಾವು ಡಬಲ್ ಕ್ರೋಶೆಟ್ ಮಾಡ್ಕೊಂಡಿರ್ತೀವಲ್ಲ ಅದರೊಳಗಡೆ ಹೋಗಿ ಮತ್ತೆ ಎರಡರಲ್ಲಿ ಒಂದನ್ನು ಮಾಡಿ ಮತ್ತು ಸಿಂಗಲ್ ಕ್ರೋಶೆಟ್ ಒಳಗಡೆ ಹೋಗಿ ಎಲ್ಲ ಕಡೆಯೂ ಸಿಂಗಲ್ ಕ್ರೋಶೆಟ್ನ ಈ ರೀತಿ ಎಲ್ಲ ಗ್ಯಾಪಲ್ಲೂ ಮಾಡ್ಕೊತಾ ಹೋಗಿ. ಡೌನ್ ಸೈಡಲ್ಲಿ ಎಲ್ಲ ಗ್ಯಾಪ್ ಅಂದರೆ ಫಿಲ್ ಮಾಡೋದು ಬೇಡ. ನೋಡಿ ಈ ರೀತಿ ಪಕ್ಕದಲ್ಲಿ ಸ್ವಲ್ಪ ಈ ಥರ ಲಾಸ್ಟ್ ಬಂದಾಗ ನಾವು ಈ ಪಕ್ಕದ ಸಿಂಗಲ್ ಕ್ರೋಶೆಟ್ ಜೊತೆಗೆ ಯೂಸ್ ಮಾಡಿ ಈ ರೀತಿ ಸಿಂಗಲ್ ಕ್ರೋಶೆಟ್ ಜಾಯಿನ್ ಮಾಡಬೇಕಾಗುತ್ತೆ. ನೋಡಿ ಈ ರೀತಿ ಬರ್ತಾ ಇದೆ ಲಾಸ್ಟ್ ಡಿಸೈನು. ಸ್ಯಾರಿಗೆ ನಿಮಗೆ ಯಾವ ಥರ ಒಂದು ಸ್ಯಾರಿಗೆ ಹಾಕಿದ್ದೀನಿ, ನಿಮಗೆ ಯಾವ ರೀತಿ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಡಿಸೈನು. ಈ ರೀತಿ ಇದರಲ್ಲಿ ಬಂದು ಇದನ್ನು ಹೇಗೆ ಜಾಯಿನ್ ಮಾಡೋದು ಈ ಒಂದು ಕ್ಲಾತ್ಗೆ ಅಂತಲೂ ತೋರಿಸ್ತೀನಿ ನಿಮಗೆ. ಇವಾಗ ಫ್ರೆಂಡ್ಸ್ ಈ ರೀತಿ ನಾರ್ಮಲ್ ನೀಟ್ ತೊಗೊಂಡಿದ್ದೀನಿ, ಅದಕ್ಕೆ ದಾರಾನ ಪೋಣಿಸಿಟ್ಕೊಂಡಿದ್ದೀನಿ. ಈ ರೀತಿ ಅಂದರೆ ಇದು ಲೇಸ್ ಅಂದ್ಕೊಳ್ಳಿ, ನಾವಾಗಿರುವಂತಹ ಲೇಸ್ ಇದು. ಇದನ್ನು ಸ್ಯಾರಿಗೆ ನಾನು ಇದು ಲೇಸಲ್ಲಿ ಜಾಯಿನ್ ಮಾಡ್ತಾಯಿದ್ದೀನಿ. ಸ್ಯಾರಿಗೆ ಹೇಗೆ ಜಾಯಿನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ಇಟ್ಕೊಂಡ್ಮೇಲೆ ನೆಕ್ಸ್ಟು ನೋಡಿ, ಫಸ್ಟು ಸ್ಟಾರ್ಟಿಂಗ್ ಈ ರೀತಿ ಬಾರ್ಡರ್ ಇರುತ್ತೆ. ನೀವು ಅಲ್ಲಿ ಇದನ್ನು ಹೇಗೆ ಇಟ್ಕೊಳ್ಳಿ, ಇದನ್ನು ಕರೆಕ್ಟಾಗಿ ಇಟ್ಕೊಂಡು ಉಲ್ಟಾ ಇಟ್ಕೊಳ್ಳಿ ಯಾವಾಗಲೂ. ಇದು ನೋಡಿ, ಇದು ನಾವು ಫ್ರಂಟ್ದಿದು ಉಲ್ಟಾ ಯಾವಾಗಲೂ ನಾವು ತಿರುಗಿಸಿ ಈ ರೀತಿ ಸ್ಯಾರಿನ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ ಇದು ಫ್ರಂಟು, ಇದು ಬ್ಯಾಕು. ಲೇಸನ್ನು ಅಷ್ಟೇ ಫ್ರಂಟು ಬ್ಯಾಕ್ ಅನ್ನೋ ಥರ ಇಟ್ಕೊಳ್ಳಿ. ಇಟ್ಕೊಂಡ ನಂತರ ಕರೆಕ್ಟ್ ಪಾಯಿಂಟಲ್ಲಿ ಇಟ್ಕೊಂಡು ನಾವು ಲೇಸ್ಗೆ ಫಸ್ಟು ಒಂದು ಈ ರೀತಿ ನೀಡಲ್ಸನ್ನು ಹಾಕ್ಕೊಂಡು ನಮಗೆ ಫಸ್ಟು ಒಂದು ಎಡ್ಜ್ ಇರುತ್ತಲ್ಲ, ಆ ಎಡ್ಜು ಕ್ರೋಶೆಟ್ ಇರುತ್ತಲ್ಲ ಅದ್ರ ಒಳಗಡೆಯಿಂದ ಹೋಗಿ ಈ ರೀತಿ ಸೂಜಿನ ತೊಗೊಂಡು ಬನ್ನಿ. ಮತ್ತು ಕ್ಲಾತ್ ಒಳಗಡೆಯಿಂದ ಹೋಗಿ ಮತ್ತೆ ಇನ್ನೊಂದು ಟಾಕ್ ಹಾಕಿ ಈ ರೀತಿ ಜಾಯಿನ್ ಮಾಡಿ. ನೋಡಿ, ಮತ್ತು ಇನ್ನೂ ಒಂದು ಕ್ಲಾತ್ ಒಳಗಡೆ ಹೋಗಿ ನೋಡಿ, ಮತ್ತು ಆ ಲೇಸ್ ಒಳಗಡೆ ಸಿಂಗಲ್ ಕ್ರೋಶೆಟ್ ಮಾಡಿರ್ತೀವಲ್ಲ ಆ ಲೇಸ್ ಒಳಗಡೆಯಿಂದ ನೋಡಿ ನಿಮ್ಗೆ ಕಾಣಿಸ್ತಾ ಇದೆ. ಇಲ್ಲಿ ದಾರನ ಎಳೆದು ತಂದು
ಮತ್ತು ಉಲ್ಟಾ ಮೇಲ್ಗಡೆ ಮಾಡಿ ಈ ರೀತಿ ಉಲ್ಟಾ ಇರಬೇಕು ಕ್ಲಾತು ಮತ್ತು ಆ ಲೇಸ್ ಎರಡೂ. ಮತ್ತು ಪಕ್ಕದಲ್ಲಿ ಒಂದು ಮೆಜರ್ಮೆಂಟ್ ಎಲ್ಲಿ ಬರುತ್ತೆ ನೋಡಿ, ಹೀಗೆ ಕರೆಕ್ಟಾಗಿ ಹೀಗೆ ಹಿಡ್ಕೊಂಡು ಸೂಜಿ ಸಹಾಯದಿಂದ ಫಸ್ಟು ಆ ಕ್ಲಾತ್ ಒಳಗಡೆ